ಮಾಡಿಕೊಂಡಂಥ ಗುರು ಆತ ಜ್ಯೋತಿ ಸ್ವರೂಪನಾದ ಶಿಷ್ಯ ಕರ್ಪೂರ ಇದ್ದಂಗ. ಆ ಕರ್ಪೂರವನ್ನು ನಾವು ಹಚ್ತೇವೆ, ಕರ್ಪೂರ ತನ್ನನ್ನು ತಾನು ಸುಟ್ಟುಕೊಂಡು ಆ ಜ್ಯೋತಿಯೊಳಗೆ ಒಂದಾಗಿ ಹೋಗ್ಬಿಡ್ತದ. ಕರ್ಪೂರ ಉಳಿಯೋದಿಲ್ಲ, ಕರ್ಪೂರ ಜ್ಯೋತಿ ಒಳಗೆ ಒಂದಾಗ್ತದೆ. ಹಾಗ ಗುರುವಿನಲ್ಲಿ ಶಿಷ್ಯ ಗರ್ತ ಹೋಗ್ಬಿಡ್ತಾನೆ. ಇವತ್ತ ರಂಗಪ್ಪಜ್ಜ, ಇವತ್ತ ನಾವು ಈರಪ್ಪಜ್ಜ, ಅವ್ರನ್ನ ನಾವು ಎಲ್ಲಿ ನೋಡ್ಬೇಕಂದ್ರೆ ದೇವಸ್ಥಾನದಲ್ಲಿ ನೋಡೋದು. ರಥ ಕಮಿಟಿ ಅವ್ರನ್ನ ನಾನು ಅಭಿನಂದಿಸ್ತೇನೆ. 25 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇವತ್ತು ರಂಗಪ್ಪಜ್ಜನ ಕೀರ್ತಿ ಪತಾಕೆಯನ್ನ ನೀವು ಆಕಾಶದ ಹತ್ರ ಕೇಳಿಸ್ತಾ ಇದ್ದೀರಿ. ಅದಕ್ಕೆ ಕಮಿಟಿ ಅವರಿಗೆ ಕಪ್ಪತ್ತಗುಡ್ಡದ ನಂದಿವೇರಿ ಮಠದ ಪರವಾಗಿ ವಂದನೆ, ಅಭಿನಂದನೆಗಳು. ಭಕ್ತರು ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ರಂಗಪ್ಪಜ್ಜನ ಮಠದ ಭಕ್ತರು ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಮಠದ ಭಕ್ತರೆಲ್ಲ ಸೇರಿಕೊಂಡು ಮಠವನ್ನು ಅಭಿವೃದ್ಧಿ ಮಾಡಿ ಸಮುದಾಯ ಭವನ ಕಟ್ಟಿದ್ರಿ. ಆ ನಂತರ ತೇರು ಮಾಡಿದ್ರಿ. ಎಲ್ಲ ಭಕ್ತರನ್ನ ಸಂಘಟನೆ ಮಾಡಿ ದಾಸೋಹ ಭವನ ಕಟ್ಟಿದ್ರಿ. ಇನ್ನೂ ನೀವು ಕಟ್ಟುವಂತಹ ಉತ್ಸಾಹ ಇದೆ. ಕಾರಣಗಳು ನಮ್ಮಲ್ಲಿ ಎಲ್ಲರೂ ಒಂದೇ ಮಾತಾಡ್ತಾರೆ. ಒಂದೇ ಮಾತಾಡೋದು ಏನು, ರಂಗಪ್ಪಜ್ಜನ ಮಠ ಬೆಳಿಬೇಕು. ಎಷ್ಟೋ ಮಠಗಳನ್ನ ಮಠದ ಕಮಿಟಿ ಅವ್ರನ್ನ ನೋಡಿದ್ರೆ ಅವ್ರು ಹಂಚ್ಕೋತಾರ, ಏನೇನೋ ಮಾಡ್ತಾರ. ನಾ ಹೇಳಬಾರ್ದು ಮಂದಿಯಾಗಿ, ನಿಮಗೆಲ್ಲ ಗೊತ್ತಿರುವಂತ ಸಂಗತಿಗಳು. ಆದ್ರ ಕಟಗೇರಿ ರಂಗಪ್ಪಜ್ಜನ ಮಠದ ಭಕ್ತರು ಸಂಘಟಿತರಾಗಿ ಒಂದಾಗಿ ಸಾಮಾನ್ಯ ಜನ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಸದುಪಯೋಗ ಮಾಡಿಕೊಂಡು ಸಮುದಾಯ ಭವನ ಕಟ್ಟುವುದು, ದಾಸೋಹ ಭವನ ಕಟ್ಟುವುದು, ತೇರು ಅದಂತೂ ಸಾಗವಾನಿ ಕಟ್ಟಿಗೆಯ ಆ ತೇರು ನೋಡಿದ್ರೆ ಶ್ರೀಗಂಧದ ಕಟ್ಟಿಗೆ ತೇರು ನೋಡಿದಾಗುತ್ತಾ. ಮಾಡಿದವ್ರಿಗೆ ಇಲ್ಲಿ ಕರೆದು ಅವ್ರಿಗೂ ಒಂದು ಗೌರವಾರ್ಪಣೆ ಮಾಡ್ರಿ. ಮಾಡಿದವರು ಕೂಡ ತುಂಬಾ ಅಪರೂಪದ ಒಂದು ಚಿತ್ರಕಲೆಯನ್ನ ಬಸವರಾಜ್ ಬಡಿಗೇರವರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಗುರು ಹುಚ್ಚೇಶ್ವರ, ಗುರು ರಂಗಾವಧೂತರ ಪುರಾಣ ಬರೆದಂತಹ ರಾಮಣ್ಣವರು ನಮ್ಮ ಜೊತೆಗಿದ್ದಾರೆ. ನಾವು ಇವತ್ತು ರಾಮಣ್ಣವ್ರನ್ನ ಎಲ್ಲಿ ನೋಡೋದು, ಅವ್ರ ಶ್ರೀಮತಿಯವರಲ್ಲೇ ನೋಡೋದು, ಅವ್ರ ಮಕ್ಕಳಲ್ಲಿ ನೋಡೋದು. ಇಂಥ ಪುಸ್ತಕದಲ್ಲಿ ನಾವು ರಾಮಣ್ಣವ್ರನ್ನ ನೋಡೋದು. ರಾಮಣ್ಣ ಕುಂತ್ರು ಸಾಕು, ಆ ರಾಮಣ್ಣವ್ರಿಗೆ ಷಟ್ಪದಿ ಒದಗಿಟ್ಟು ಪತ್ಯಗಳು ತನ್ನಿಂದ ತಾನೇ ಅವು ಒಳಗಿನಿಂದ ಹುಕ್ಕಿ ಬರ್ತಾ ಇತ್ತು. ಕಾವ್ಯ ಹುಟ್ಟುದು ಹಾಗೇನೆ, ಕಾವ್ಯ ಕಟ್ಟುವುದು ಕೂಡ ಹಾಗೇನೆ, ತಾನೇ ಒಳಗಿನಿಂದ ಹುಕ್ಕಿ ಬರಬೇಕಾದ್ರೆ ಅಂಥ ಕಾವ್ಯ ಇದು. ಕಾಮಿನಿ ಷಟ್ಪದಿಯಲ್ಲಿರುವಂತಹ ಷಟ್ಪದಿ ಕಾವ್ಯ. ಇದರ ಮೂಲ ಸಂದೇಶ ಎದರಿಗೆ ಗೊತ್ತಿರುವ ನಮಗೆ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಏನು ಹಿಂಗಂದ್ರೆ ನಾವು ಸಂಸಾರ ಹೌದು 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 ಅಂತೇವೆ. ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಮಕ್ಕಳು, ನಮ್ದು ನಾವು ಇದನ್ನು ಹೌದು ಹೌದು ಅಂತೀವಿ. ಇದು ಯಾವುದು ನಮ್ದಲ್ಲ. ಇದು ನಾ ಹೇಳೋ ಮಾತಲ್ಲ, ಉಪನಿಷತ್ತಿನ ಋಷಿಗಳು ಹೇಳಾರ. 5000 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಉಪನಿಷತ್ತುಗಳು ಅದಾವೆ. ಈಶಾವಾಸ್ಯ ಉಪನಿಷತ್ತು ಒಂದು ಉಪನಿಷತ್ತಿದೆ. ಅದರೊಳಗೆ ಮಾತಿದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ದ ಹೋಲ್ ವರ್ಲ್ಡ್ ಇಸ್ ಪರ್ವೇಡೆಡ್ ಬೈ ದ ಸುಪ್ರೀಂ ಲಾರ್ಡ್. ಇದೆಲ್ಲವೂ ಪರಮಾತ್ಮನ ಆವಾಸ ಸ್ಥಾನ. ಇಲ್ಲಿರುವುದೆಲ್ಲವೂ ಪರಮಾತ್ಮಂದೇ. ನಮ್ದು ಏನೂ ಇಲ್ಲ, ಎಲ್ಲವೂ ಅವಂದೇ. ನನ್ನದು ಇಲ್ಲ, ನಿನ್ನದು ಇಲ್ಲ. ಅದು ನಾವು ಇದು ಒಪ್ಕೊಳ್ಳೋದಿಲ್ಲ. ನಮ್ಮ ಮನೆ ಅಂತೇವೆ, ನಮ್ಮ ಹೊಲ ಅಂತೇವೆ, ನಮ್ಮ ಟ್ರೆಜರಿ ಅಂತೇವೆ, ನಮ್ಮ ಚಿಲಿಕಾಯಿ ಅಂತೇವೆ, ನಂದಂತೇವೆ. ನಾನು ನಂದು ಬಂತು, ಸಂಸಾರ ಬಂತಂದು. ಹಾಗಾಗಿ ಅದನ್ನೆಲ್ಲ ಬಿಟ್ಟು ರಂಗಪ್ಪಜ್ಜವರು, ಹುಚ್ಚಿರಪ್ಪಜ್ಜವರು ಉಪನಿಷತ್ತಿನ ಸಂದೇಶವನ್ನು ಒಂದೇ ಮಾತಲ್ಲಿ ಹೇಳಿದ್ದು, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲವೋ ಅದು ಹೌದು. ಇದೇನು ಭಜನೆ ಮಾಡ್ತಿರಲ್ಲ ಇದು ಹೌದು, ಏನು ಮಾಡ್ತಿರಲ್ಲ ಇದು ಹೌದು, ಜಾತ್ರೆ ಬಂದು ಭಾಗವಹಿಸ್ತಿರಲ್ಲ ಇದು ಹೌದು. ಇದರೊಳಗೆ ಬಂದು ಯಾರ್ಯಾರು ಭಾಗವಹಿಸ್ತಿರೋ ಅವ್ರ ಮನಸ್ಸು ನಿರ್ಮಲ ಆಗುತ್ತಾ, ಅವ್ರ ಭಾವ ಪವಿತ್ರ ಆಗುತ್ತಾ. ಈ ಭಾವ ಭಕ್ತಿ ಮೂಲಕವಾಗಿ ಔನ್ನತ್ಯಕ್ಕೆ ಸಾಧ್ಯವಾಗ್ತದ ಇದು ಹೌದು. ಅಂದ್ರೆ ಯಾವುದಲ್ಲ, ಅಲ್ಲೇ ಮನೆ ಕೂತ್ಕೊಂಡು TV ಮುಂದೆ ಕೂತ್ಕೊಂಡು ನೀವು ಹೋಗಿ ಬರ್ರಿ ನಮಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಅದು ಅಲ್ಲ, ಇದು ಹೌದು. ಇಂತಹ ಕಾರ್ಯಗಳನ್ನು ಮಾಡ್ತಾ ಕಮಿಟಿಯವರು ಅದ್ಭುತವಾದಂತಹ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ನಮ್ಮ ಶಂಭು ನೀರ್ಲಿಗಿಯವರು, ಅವರು ತಮ್ಮ ತಂದೆಯವರ ಹೆಸರಿಗೆ ಫಕೀರಪ್ಪ ಕೊಟ್ರಪ್ಪ ನೀರ್ಲಿಗಿಯವರು ಮತ್ತು ಅವ್ರ ತಾಯಿ ಲಿಂಗೈಕ್ಯ ಶ್ರೀಮತಿ ದೇವಪ್ಪ ಫಕೀರಪ್ಪ ನೀರ್ಲಿಗಿ, ಆ ತಾಯಿ ತಂದೆಗಳ ಹೆಸರಲ್ಲೇ ನಮ್ಮ ಶಂಭುಲಿಂಗ
ಶಂಭುಲಿಂಗ ಅಂತ ಅಂತಾನೆ. ನಮ್ಮ ಶಂಭುಲಿಂಗ ಫಕೀರಪ್ಪ ನೀರ್ಲಿಗೆಯವರು ಮತ್ತು ಶ್ರೀಮತಿ ರಾಜೇಶ್ವರಿ ಶಂಭು ನೀರ್ಲಿಗೆಯವರು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಪುಸ್ತಕ ಪ್ರಕಟ ಮಾಡಲಿಕ್ಕೆ ಯಾರು ದುಡ್ಡು ಖರ್ಚು ಮಾಡ್ತಾರೋ ಅವ್ರ ದುಡ್ಡು ಸಾರ್ಥಕ ಆಗುತ್ತೆ. ಗುಡಿ ಕಟ್ಟಲಿಕ್ಕೆ ಮಠ ಕಟ್ಟಲಿಕ್ಕೆ ಕೊಟ್ಟಂತ ದುಡ್ಡು ಕೂಡ ಸಾರ್ಥಕ ಆಗುತ್ತೆ. ಈ ಪುಸ್ತಕ ಇಂಥ ಪುಸ್ತಕಗಳನ್ನ ನಾನು ಆಗಲೇ ಹೇಳಿದ್ನಲ್ಲ, ಕೊಂಡುಕೊಂಡು ಓದಬೇಕು. ಇಲ್ಲೇ ಇನ್ನೊಂದು ಇಂಥದ ಪುಸ್ತಕ ಇದೆ, ಲೀಲಾಮಯ ಅನ್ನುವಂಥ ಮತ್ತೊಂದು ಪುಸ್ತಕ ಇದೆ. ಇದನ್ನ ನಮ್ಮ ತಾಯಿಯವರು ಬರೆದಿದ್ದಾರೆ. ಇಂಥ ಪುಸ್ತಕ ಮತ್ತು ಈ ಪುಸ್ತಕ, ಇಂಥ ಪುಸ್ತಕಗಳನ್ನು ದುಡ್ಡು ಕೊಟ್ಟು ನಾವು ಓದಕ್ಕೆ ಕಲಿಬೇಕು. ನಮ್ಮ ಮಕ್ಕಳಿಗೆ ತೋರಿಸ್ಬೇಕಂತ ಪುಸ್ತಕನ. ಇವತ್ತು ಎಲ್ಲರ ಮನೆಗೆ ಟಿವಿ ಬಂದ್ಬಿಡ್ತಾರೆ, ಎಲ್ಲರೂ ಟಿವಿ ನೋಡ್ತೇವೆ. ನಮ್ಮ ಮಕ್ಕಳು ಹೆಂಗಾಗ್ಯಾವ ಅಂದ್ರೆ ಮಕ್ಕಳೆಲ್ಲ ಇಕ್ಕಳಾಗ್ಬಿಟ್ಟಾವ. ಶಾಲೆ ಬಿಟ್ಟು ಬಂದ ಕೂಡಲೇ ಅವ್ರ ಕೈ ಮೊಬೈಲ್ ಅನ್ನು ಕೊಡ್ಬೇಕು, ಇಲ್ಲ ರಿಮೋಟ್ ರಿಮೋಟ್ ಕಂಟ್ರೋಲರ್ ರಿಮೋಟ್ ಅನ್ನು ಕೊಡ್ಬೇಕು. ಅವು ಎರಡೂ ಆ ಮಕ್ಕಳಿಗೆ ಸಿಗ್ಲಿಕ್ಕೆ ನಿಮ್ ಕುತ್ತಿ ಕೈ ಹಾಕಿ ಮಕ್ಕಳು ಇರ್ತಾವ. ಈಗ ಅದಕ್ಕೆ ಆ ಮಕ್ಕಳಿಗೆ ನಾವು ಪುಸ್ತಕದ ರುಚಿ ಹಚ್ಚಬೇಕು, ಓದಾಕ ಹಚ್ಚಬೇಕು. ಮಕ್ಕಳಿಗೆ ಮನಾಗ ಪುಸ್ತಕದ ವಾತಾವರಣ, ಓದುವ ವಾತಾವರಣವನ್ನ ನಾವು ಸೃಷ್ಟಿ ಮಾಡಬೇಕಾಗ್ಯದ. ಹಾಗಾಗಿ ಇಂಥ ಪುಸ್ತಕಗಳನ್ನ ಮನಾಗ ಎಲ್ಲರಿಗೂ ಕಾಣುವಂಗ ಶೋಕೇಶ್ನಾಗ ಇಡಬೇಕು. ಚನ್ನವೀರ ಕಣಿಯವರು ಹೇಳ್ತಾರೆ, ಹರಿದರೂ ಚಿಂತೆ ಇಲ್ಲ ಪುಸ್ತಕ, ಹರಿದರೂ ಚಿಂತೆ ಇಲ್ಲ, ಹರಿಯುತ್ತಿರಬೇಕು ಕೈಯಿಂದ ಕೈಗೆ. ಇಂಥ ಪುಸ್ತಕ ಮಕ್ಕಳಿಗೆ ಕಾಣುವಂಗಿಟ್ರ ಮಕ್ಕಳು ಪುಸ್ತಕ ಓದ್ತಾರ, ಮಕ್ಕಳು ಪುಸ್ತಕ ನೋಡ್ತಾರ. ಮಕ್ಕಳು ಹರಿವಲ್ಲಕ್ಕೆ ಮತ್ತೊಂದು ತಂದ್ರೆ ಏನು ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಪುಸ್ತಕ ನಿಲ್ಕಲಾರ್ದಂಗೆ ಬಹಳ ಮಂದಿ ತಾಯಿಗಳು ಆ ಪುಸ್ತಕ ನಿಲ್ಕಲಾರ್ದಂಗೆ ಮೇಲಿಡ್ತಾರ. ಅದಾಗಬಾರ್ದು. ಪುಸ್ತಕ ಇವತ್ತು ನಮ್ಮ ಬದುಕನ್ನ ಔನ್ನತ್ಯಕ್ಕೆ ಏರಿಸ್ತಕ್ಕಂಥ ಸಂಗತಿ. ಗುಡ್ ಬುಕ್ಸ್ ರೂಲ್ ದಿ ವರ್ಲ್ಡ್ ಅನ್ನುವಂಥದ್ದು ಮಾತಿದೆ. ಉತ್ತಮ ಪುಸ್ತಕಗಳು ಜಗತ್ತನ್ನು ಆಳ್ತಾವಂತ. ಒಂದು ಪುಸ್ತಕ, ಟಾಲ್ಸ್ಟಾಯ್ ಅವ್ರದ್ದೊಂದು ಪುಸ್ತಕ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು